ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ, ಒಂದು ನಿಮಿಷ. ವನಜ ಅವ್ರು ಕಾಲ್ ಮಾಡಿದ್ರು. ಜನಾರ್ದನ್ ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಪೂರ್ಣಿ ಮತ್ತೆ ಮಗು ಬಗ್ಗೆ ವಿಚಾರಿಸ್ತಿದ್ದಾರೆ. ಇಲ್ಲಿವರೆಗೂ ಪೂರ್ಣಿಗೆ ಏನು ತೊಂದರೆ ಆಗದಿರೋ ಹಾಗೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇನ್ನು ದೇವ್ರಿಗೆ ಬಿಟ್ಬಿಡೋಣ, ಏನಾಗುತ್ತೋ ಆಗಲಿ. ನನಗಂತೂ ಪೂರ್ಣಿ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾ ಇದೆ. ಜನಾರ್ದನ್ ಅವ್ರ ಉದ್ದೇಶ ಏನಾದರೂ ಪೂರ್ಣಿಗೆ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೋ ಏನೋ. ಖಂಡಿತ ನೋವಾಗುತ್ತೆ. ತಂದೆ ತಾಯಿನ ಇಷ್ಟು ವರ್ಷದಿಂದ ಹುಡುಕ್ತಾ ಇರೋಳಗೆ ತಂದೆ ಆದವನು ತನ್ನ ಕೆಟ್ಟ ಸ್ವಾರ್ಥಕ್ಕೆ ತನ್ನನ್ನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾದರೆ ನೊಂದ್ಕೊಳ್ದೇ ಇರ್ತಾಳ. ಆದರೆ ಪೂರ್ಣಿ ಒಳ್ಳೆ ಗುಣ ಜನಾರ್ದನ್ನ ಬದಲಾಯಿಸ್ಬೇಕು. ಅವನಿಗೆ ಒಳ್ಳೆ ಬುದ್ಧಿ ಬರಬೇಕು. ಹೌದು, ಜನಾರ್ದನ್ ಅವ್ರು ಬದಲಾದ್ರೆ ಸಾಕು, ಪೂರ್ಣಿಗೆ ತಂದೆ ತಾಯಿ ಪ್ರೀತಿ ಸಿಗತ್ತೆ. ಇವತ್ತವಳು ಅಪ್ಪ ಅಮ್ಮನ ನೆನಪು ಮಾಡಿಕೊಂಡು ತುಂಬ ದುಃಖ ಪಡ್ತಾ ಇದ್ಲು. ಅವಳ ದುಃಖನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಪಾಪ, ದೇವ್ರು ಯಾಕೆ ಅವಳಿಗೆ ಅಷ್ಟು ನೋವುಗಳನ್ನ ಕೊಡ್ತಿದ್ದಾನೋ ಏನೋ. ಯೋಚನೆ ಮಾಡಬೇಡಿ ತುಳಸಿಯವರೇ. ಮನುಷ್ಯನಿಗೆ ದೇವರು ಕೊಡೋ ಕಷ್ಟಗಳನ್ನು ಯಾರಿಂದಲೂ ದೂರ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ಕಷ್ಟಗಳನ್ನು ಎದುರಿಸೋದಕ್ಕೆ ನಾವು ಅವ್ರ ಜೊತೆ ನಿಲ್ಬೋದು. ಪೂರ್ಣಿ ಜೊತೆ ನಾವಿರೋಣ. ಎಂಥ ಪರಿಸ್ಥಿತಿಲೂ ಅವಳ ಭಾವನೆಗಳಿಗೆ ಬೆಂಬಲವಾಗಿ ನಾವು ನಿಲ್ಲೋಣ. ಅವಳಿಗೆ ನಾವೇ ಶಕ್ತಿಯಾಗಿರಬೇಕು. ಅವಳ ಕಣ್ಣೀರನ್ನು ಒರೆಸೋ ಕೈಗಳು ನಮ್ದಾಗಿರಬೇಕು. ಪ್ರಪಂಚದಲ್ಲಿ ಎಂಥ ದುಃಖ ಬಂದರೂ ನೀವು ನನ್ನ ಜೊತೆಗಿದ್ರೆ ಸಾಕು, ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಶಕ್ತಿ ಅವಳ ಮನಸ್ಸಿಗೆ ಬರಬೇಕು. ಹಾಗೆ ನಾವು ಅವಳನ್ನು ನೋಡ್ಕೋಬೇಕು. ಹೌದು ಮಾಧವರೇ, ನೀವು ಹೇಳ್ತಾ ಇರೋದು ಸರಿ. ಅವಳಿಗೆ ಶಕ್ತಿಯಾಗಿ ನಾವು ಅವಳ ಜೊತೆ ನಿಂತ್ಕೋಬೇಕು. ನೋಡಿ ಡಾಕ್ಟರ್, ದುಡ್ಡು ಎಷ್ಟು ಬೇಕಾದರೂ ತಗೊಳ್ಳಿ, ಆದರೆ ಕೆಲಸ ಸರಿಯಾಗಿ ಆಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಪ್ರಾಣಕ್ಕೆ ತೊಂದರೆ ಆಗಬಾರ್ದು. ಅಕಸ್ಮಾತ್ ಅವ್ರ ಪ್ರಾಣಕ್ಕೆ ತೊಂದರೆ ಆದರೆ ಅದರಿಂದ ನಮಗೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಅವ್ರ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಉಳಿಬಾರ್ದು. ನೀವು ಕೊಡೋ ಟ್ಯಾಬ್ಲೆಟ್ಟಿಂದ ನಾನು ಆ ಮಗುನ ಹೆರ್ತೀನಿ, ಎತ್ತು ಆಡಿಸ್ತೀನಿ ಅನ್ನೋ ಅವ್ರ ಕನಸು ನನಸಾಗಬಾರ್ದು. ದುಡ್ಡು ಎಷ್ಟು ಬೇಕಾದರೂ ನಾನು ಕೊಡ್ತೀನಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾರಿಗೂ ನಿಮ್ಮ ಮೇಲೆ ಅನುಮಾನನೂ ಬರಲ್ಲ. ಯೋಚನೆ ಮಾಡಬೇಡಿ ಡಾಕ್ಟರ್. ಥ್ಯಾಂಕ್ ಯು. ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ನೋಡಿದ್ರ ಅತ್ತೆ, ಈ ಸಲ ನಾನು ಡೋರ್ ನಾಕ್ ಮಾಡಿದೆ. ನೀನು ಡೋರ್ ನಾಕ್ ಮಾಡದೇ ಇದ್ದಿದ್ರೆ ನಾನು ಓಪನ್ನೇ ಮಾಡ್ತಿರ್ಲಿಲ್ಲ. ಹಾಗಿದ್ರೆ ಇಬ್ರು ಬುದ್ಧಿವಂತರಾಗಿದ್ದೀವಿ ಅತ್ತೆ. ಈಗ ಅದನ್ನು ಹೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಇಲ್ಲ ಅತ್ತೆ, ನಂಗೆ ಯಾಕೋ ಮನೇಲಿರೋಕೆ ತುಂಬ ಬೇಜಾರಾಗ್ತಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನೋ ಒಂಥರ ಇರಿಟೇಷನ್, ಏನೋ ಒಂಥರ ಹಿಂಸೆ. ಯಾಕೆ, ಏನಾಯ್ತು? ನೆನ್ನೆ ತಾನೇ ಅಭಿ ನಿನಗೆ ಗಿಫ್ಟ್ ಕೊಟ್ಟ ಅಂತ ಹೇಳ್ದೆ ಅಲ್ವಾ? ಖುಷಿಯಾಗೇ ಇದ್ದೆ ಅಲ್ವಾ? ವಿಷಯ ಅದಲ್ಲ ಅತ್ತೆ. ಅದು ಏನು ಅಂತ ಹೇಳು. ಅದು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳಬೇಡ, ಬಿಟ್ಬಿಡು. ಇಲ್ಲ ಅತ್ತೆ, ಈ ಮನೆಯಲ್ಲಿ ನನಗೆ ನನ್ನೋರು ಅಂತ ಇರೋದು ನೀವೊಬ್ಬರೇ. ಇತ್ತೀಚೆಗಂತೂ ನನ್ನ ಗಂಡನೂ ನನ್ನ ಜೊತೆಲಿ ಇರ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಅಭಿಗಿಂತ ಜಾಸ್ತಿ ನಾನು ನಂಬೋದು ನಿಮ್ಮನ್ನೇ.
ಹಾಗಾದ್ರೆ ವಿಷಯ ಏನು ಅಂತ ಹೇಳು. ಅದು ನಿಮ್ಮ ತಾತ ಇಡೀ ಆಸ್ತಿನ ದೊಡ್ಡ ಮೊಮ್ಮಗಳಿಗೆ ಬರೆದಿಟ್ಟಿದ್ದಾರೆ. ಒಂದು ವೇಳೆ ಅವಳು ಸಿಗದೆ ಹೋದ್ರೆ ಇಡೀ ಆಸ್ತಿ ಅನಾಥಾಶ್ರಮ ಕೊಟ್ಟೋಗುತ್ತೆ. ನಿಮ್ಮ ಅಕ್ಕ ಸಿಕ್ಕಿದ ಮೇಲೆ ನಾವು ಸೇಫ್ ಆಗೋದು. ಸ್ವಲ್ಪ ದಿನ ಮಟ್ಟಕ್ಕೆ ನೀನು ಅವಳ ಅಕ್ಕ ಅಂತ ಒಪ್ಕೊಳ್ಳೇಬೇಕು. ನನಗೆ ಅಕ್ಕ ಇದ್ದಾಳೆ ಅನ್ನೋದೇ ಸಹಿಸೋಕ್ಕಾಗ್ತಿಲ್ಲ. ನಾಳೆ ದಿನ ಅವಳೇನಾದ್ರು ಬಂದ್ಬಿಟ್ರೆ ನಾನು ಏನು ಮಾಡಲಿ ಅತ್ತೆ? ನನ್ನ ಅಪ್ಪ ಅಮ್ಮ ಅಂತೂ ನನ್ನಿಂದ ದೂರ ಆಗ್ತಾರೆ. ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ದಾಳೆ ಅಂತ ಅವಳ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಇದನ್ನೆಲ್ಲ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ತಲೆ ಬಿಸಿನೇ ನನಗಂತಿರುವಾಗ ಇವಳು ಬೇರೆ. ಹೇಳಿ ಅತ್ತೆ, ನನಗೇನು ಮಾಡಲಿ? ಅವಳಿನ್ನೂ ಸಿಕ್ಕಿಲ್ವಲ್ಲ, ಸಿಕ್ಕಿದ್ಮೇಲೆ ನೋಡಿದ್ರಾಯ್ತು ಬಿಡು. ನಿನ್ನ ಜೊತೆ ನಾನಿದ್ದೀನಿ, ಡೋಂಟ್ ವರಿ. ನಿಮ್ಮ ಅಪ್ಪ ಅಮ್ಮ ನಿನ್ನಿಂದ ದೂರ ಆಗೋಕ್ಕೆ ನಾನು ಬಿಡಲ್ಲ. ಈಗ ಅಭಿ ಬರೋ ಹೊತ್ತಾಯ್ತು. ಮೊದಲು ಅವನ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಸರಿ ಅತ್ತೆ, ನೀವು ನನ್ನ ಜೊತೆಲಿ ಇರ್ತೀರಾ ಅಂದರೆ ನನಗೆ ತುಂಬ ಸಮಾಧಾನ ಆಯಿತು. ನಾನು ಅಭಿನ ವಿಚಾರಿಸ್ಕೊತೀನಿ. ಇರಿಟೇಟಿಂಗ್ ಅಲ್ಲ, ಇವಳು ನನಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಿರಿಕಿರಿನೇ ಕೊಡ್ತಿದ್ದಾಳೆ. ಆ ಅಭಿನೂ ಕೈತಪ್ಪ ಹೋಗ್ತಿದ್ದಾನೆ. ಇವಳು ಅವನ್ನ ಕಂಟ್ರೋಲಲ್ಲೂ ಇಟ್ಕೊಂಡಿಲ್ಲ. ಡಿಸ್ಕಸ್ಟಿಂಗ್. ಮೊದಲು ಆ ತುಳಸಿ ಮಗು ಕಥೆನ ಮುಗಿಸೋಣ, ಆಮೇಲೆ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರಾಯ್ತು. ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬಾ ಕೂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.